ಯಡಿಯೂರಪ್ಪನವರು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ ಎಂಬ ಮಾತು ಕೂಡ ಬರ್ತಾರೆ. ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇಗೆ ಯಡಿಯೂರಪ್ಪ ಹೋಗ್ಲಿ, ರಂಗನ್ ತಗೋ ಬಂದು ಸಿಂಗಂತ ಕೆಲಸ ಏನು? ನಮ್ಮನೆ ಬರಲಿ, ಯಾಕೆ 10 ವರ್ಷ ನನ್ನ ಮನೆ ಗೊತ್ತಿರಲಿಲ್ಲ ಅವ್ರಿಗೆ. ಮಗ ಸೋಲ್ತೀನಿ ಅಂತ ಗೊತ್ತಾಗ ನಾನು ಬರೀ ನೆನಪಾಯ್ತಾ? ಯಡಿಯೂರಪ್ಪ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ, ಮೋಸಗಾರ. ಯಡಿಯೂರಪ್ಪನವರು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ ಎಂಬ ಮಾತು ಕೂಡ ಬರ್ತಾರೆ. ನಂಗೆ ಗೊತ್ತಿಲ್ಲ, ನಂಗೆ ಇವತ್ತಿನ ತನಕ ಹೇಳಿಲ್ಲ. ಮಾತುಕತೆಗೆ ನೀವು ಸಿದ್ಧ ಇದ್ದೀರಾ? ಅಲ್ಲರೇ ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇಗೆ ಯಡಿಯೂರಪ್ಪ ತಗೋಗ್ಲಿ, ರಂಗನ್ ತಗೋ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಕೇಳಪ್ಪ, ರಂಗನ್ ತಗೆ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಮತ್ತದೇ ಹೇಳ್ತೀಯಲ್ಲ, ನಮ್ಮನೆ ಬರಲಿ, ಯಾಕೆ 10 ವರ್ಷ ನನ್ನ ಮನೆ ಗೊತ್ತಿರಲಿಲ್ಲ ಅವ್ರಿಗೆ. ಮಗ ಸೋಲ್ತೀನಿ ಅಂತ ಗೊತ್ತಾಗ ನಾನು ಬರೀ ನೆನಪಾಯ್ತಾ? ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ MP ಯಾವತ್ತು ಹೋಗಿದ್ದಾರೆ? ಇವತ್ತು ಕಾರ್ಯಕರ್ತರ ಬಗ್ಗೆ ಎಷ್ಟು ಗೌರವ, ಅದು ನನಗೆ ಆನಂದ. ನಾನು ಚುನಾವಣೆ ನಿಂತಿದ್ದೀನಲ್ಲ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಗೌರವ ಜಾಸ್ತಿ ಆಗಿದೆ. MP ಮನೆಗಳಿಗೆ ಹೋಗ್ತಿದ್ದಾರೆ, MLA ಮನೆಗಳಿಗೆ ಹೋಗ್ತಿದ್ದಾರೆ, ಜಿಲ್ಲಾಧ್ಯಕ್ಷರ ಮನೆಗಳಿಗೆ ಹೋಗ್ತಾರೆ, MLCಗಳು ಮನೆಗೆ ಹೋಗ್ತಿದ್ದಾರೆ. ಸಂತೋಷ ಇದು, ಭಾಳ ಆನಂದ ನನಗೆ. ನಮ್ಮ ಪಕ್ಷದ BJP ಪಕ್ಷದ ಕಾರ್ಯಕರ್ತರಿಗೆ ಇಷ್ಟು ಗೌರವ ಸಿಗ್ತಿದೆಯಲ್ಲ, ನನ್ನ ಆನಂದ. ನಮ್ಮ MLAಗಳು, ನಮ್ಮ ಕಾರ್ಪೊರೇಟರ್ಗಳು, ಮೇಯರ್ಗಳು, ಉಪಮೇಯರ್ಗಳು, ಯಾವಾಗ ಇವ್ರಿಗೆ ಗೌರವ ಇತ್ತು? ನೀವು ಬರ್ರಿ, ನಿಮಗೆ ನಾಳೆ ಕಾರ್ಪೊರೇಷನ್ ಸೀಟ್ ಬೇಕೋ ಬೇಡ? ನಿಮಗೆ ಒಂದು ಕಾರ್ಪೊರೇಷನ್ ಸೀಟಿಗೆ 4 ಜನಕ್ಕೆ ಆಶ್ವಾಸನೆ. ನಂಬ್ತಾರೆ ಪಾಪ ಅವರು. ರಾಜಕಾರಣದಲ್ಲಿರೋ ನಂಬಾರ್ದು ಅಂತ ಹೇಳಿಲ್ಲ, ನನಗೇ ಆಶ್ವಾಸನೆ ಕೊಟ್ಟಿರ್ಬೇಕಾದ್ರೆ ನನಗೇ ಆ ಕಾರ್ಪೊರೇಷನ್ ಸೀಟು ಅಂತ ಅನ್ಕೋತಾರೆ ಅವರು. ಎಷ್ಟು ಜನ ಮೋಸ ಹೋಗಿದ್ದಾರೆ ರಾಜ್ಯದಲ್ಲಿ. MLC ಮಾಡ್ತೀವಿ ಅಂತ ಯಡಿಯೂರಪ್ಪನ ಎಷ್ಟು ಜನ ಕೇಳಿಲ್ಲ? ಅವ್ರು ಎಷ್ಟು ಜನ ಮೋಸ ಹೋಗಿಲ್ಲ? ನಿನ್ಗೆ MLA ಮಾಡ್ತೀನಿ ಅಂತ ಎಷ್ಟು ಜನ ಕೇಳಿಲ್ಲ? MP ಮಾಡ್ತೀನಿ ಅಂತ ಎಷ್ಟು ಜನ ಕೇಳಿಲ್ಲ? ಯಾಕೆ ಮೋಸ ಮಾಡಬೇಕು? ನನಗೇ ಹೇಳಿದ್ರಲ್ಲ, ನಿಂಗೆ ಟಿಕೆಟು ಕೊಡಿಸ್ತೇನೆ, ಜಿಲ್ಲೆಯಲ್ಲಿ ಓಡಾಟವನ್ನು ಮಾಡಿ ಗೆಲ್ಲಿಸ್ತೀನಿ ಅಂತ. ಇದಕ್ಕಿಂತ ಮೋಸ ಬೇಕಾ? ಅದಕ್ಕೆ ನಾನು ಹೇಳ್ತಿರೋದು, ಯಡಿಯೂರಪ್ಪ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ, ಮೋಸಗಾರ. ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ.